ದೇವೇಗೌಡರು ಹೋರಾಟ ಇವತ್ತಿಂದ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಲೆಟರ್ ಬರೆದಿದ್ದಾರೆ ಸರ್. ಅಲ್ಲಿ ಅವ್ರಿಗಲ್ಲ, ಅವರು ಮೋದಿ ಅವ್ರಿಗೆ ಬರಬೇಕು. ಮೋದಿ ಅವ್ರಿಗೆ ಬೇರೆ ಯಾರು ಲೀಡರ್ಸ್ ಅವ್ರಿಗೆ ಬರಬೇಕು. ಅವ್ರಿಗೆ ಬರೋದೇ ಸುಖ. ರಾಹುಲ್ ಗಾಂಧಿ ಅವ್ರೇನು ಅಧಿಕಾರದಲ್ಲಿದ್ದಾರೆ? ಅವ್ರು ಏನು ಇದಕ್ಕೆ ಬಾಯ್ ಹಾಕಬೇಕು? ಅವ್ರು ಯಾಕೆ ಮಾಡಕ್ಕಾಗ್ಲಿಲ್ಲ? ದೇವೇಗೌಡರು ಯಾಕೆ ಮಾಡಕ್ಕಾಗ್ಲಿಲ್ಲ? ಹೆಸರು ಹೇಳಿದೆ ಸರ್, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಮಾಡ್ಲಿ, ಅವ್ರು ಮಾಡ್ಲಿ. ಪಾಪ ನಮ್ ಸಿದ್ದರಾಮಯ್ಯನವ್ರ ಬಗ್ಗೆನೂ ಬಹಳ ಪ್ರೀತಿ ತೋರಿಸ್ತಾ ಇದಾರೆ. ತೋರಿಸ್ಲಿ ಅವರು. ಹೇಳಿದ್ದಾರೆ ಸರ್ ದೇವೇಗೌಡರು. ಸಿಎಂ ಅವರು ಕೆಪಿಸಿಸಿ ಅಧ್ಯಕ್ಷರಕ್ಕೂ ಒತ್ತಡಕ್ಕೆ ಮಣಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಹೇಳಿದ್ರು. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು? ಇದನ್ನ ನಾನು DLF ಕರೆದು ಮಾರಿದ್ದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಬೇಕಾದ್ರೆ ಅವರು ಬರ್ಲಿ, ಯಾರು ಬರ್ಬೇಕಾದ್ರು ಅವರು ಬರ್ಲಿ, ಮಾತಾಡಿದ್ರು ಅಲ್ಲೂ ಬೇಕಾದ್ರೆ ಹೋರಾಟ ಮುಂದುವರಿಲಿ. ನಾನು ಬೇಡ ಅಂತ ಹೇಳಿದ್ರು. ದೇವೇಗೌಡರು ನೀವು ಪಂಥ ಆಹ್ವಾನ ಕೊಟ್ಟಿದ್ದೀರಿ. ನಾವ್ ಯಾಕೆ ಪಾಪ ಅವ್ರು ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಹೋರಾಟ ಶುರುವಾಗೋದು ಪಾಂತವನ್ನ ತೀರ್ಮಾನ ಆದ್ರೂ ಹೋರಾಟ. ಸಿಎಂ ಅವ್ರ ಬಗ್ಗೆ ಯಾಕೆ ಸರ್ ಪ್ರೀತಿ ದೇವೇಗೌಡರು? ಏನ ತೋರ್ಸ್ಕೊಳ್ಳಿ, ಏನ್ ಬೇಡ. ಸರ್ 130 ಶಾಸಕರಿದ್ರು ಏನ್ ಅರ್ದಿದ್ದೀರ ಅಂತ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಪ್ಪ ಆ ಹುಡುಗನ್ ನಾನು ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಮ್ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ಕೊಡಪ್ಪ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ನರೇಂದ್ರ ಮೋದಿಗೂ ಹಾಗೆ ಕೇಳಿದ್ರು. ಹಾ, ಈಗ ದೇವೇಗೌಡ ಹೇಳಿಲ್ವೇ, ಏನೋ ನಿಮ್ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರು ಬೇಡ ಬೇಡ ನಮ್ಮನೇಲೆ ಜಾಗ ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ ಆಗಲ್ಲ. ಟೈಮ್ಗೆ ಹೆಂಗ್ ಬೇಕು. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ. ಮಾತಾಡಿ